ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲೇ ಮಾಡ್ತೀನಿ ಅನ್ನೋರಿಗೆ ಈ ಒಂದು ಜಾಬು ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಒಂದು ಏನು ಕನ್ನಡದಲ್ಲೇ ಜಾಬ್ ಮಾಡೋದಂಥದ್ದು ಏನು ಹೇಳ್ತಾ ಇದ್ದೀನಿ, ಈ ಜಾಬ್ದು ಲಿಂಕ್ ನಾನೇ ನಿಮಗೆಲ್ಲ ಡೀಟೇಲ್ಸ್ಗಳನ್ನು ತೋರಿಸ್ತೀನಿ. ಬಟ್ ಲಿಂಕ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಮಗೆ ಲಿಂಕ್ ಬೇಕು ಅಂತ. ಎಲ್ರಿಗೂ ಕೂಡ ನಾನಲ್ಲಿ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನಿಮಗೆ ಲಿಂಕ್ ಕೊಡ್ತೀವಿ. ಸೊ ನೀವು ಹೋಗ್ಬಿಟ್ಟು ನೇರವಾಗಿ ಅಪ್ಲೈನ ಮಾಡಿ. ಓಕೆ. ಆ್ಯಂಡ್ ಇದರಲ್ಲೂ ಕೂಡ ಫಸ್ಟಿಗೆ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ನಿಮಗೆ ಸೂಟ್ ಆಗುತ್ತೆ ಅಂದರೆ ಮಾತ್ರ ಇವತ್ತು ಇದಕ್ಕೆ ಅರ್ಜಿ ಸಲ್ಲಿಸಿ. ಯಾಕಂದರೆ ಎನಿ ಟೈಮ್ ಇದು ಕ್ಲೋಸ್ ಆಗ್ಬೋದು. ಓಕೆ. ಸೊ ಅದಕ್ಕೆ ತುಂಬ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ, ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡಿ. ಪ್ರೊಫೈಲ್ ಬಂದ್ಬಿಟ್ಟು SME ಅಂತ ಹೇಳ್ಬಿಟ್ಟು ಈ ಒಂದು ಪ್ರೊಫೈಲ್ಗೆ ಅವರು ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಗೋಸ್ಕರನೇ. ಸೊ ಇಲ್ಲಿ ಈ ಒಂದು ಪ್ರೊಫೈಲಲ್ಲಿ ಆ್ಯಕ್ಚುಲಿ ಏನು ಕೆಲಸ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ಯಾವ ಪ್ರೊಫೈಲು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟ್ ಕೆಲಸ ಏನಿದೆ ಅಂತ ನೋಡೋಣ. ಓಕೆ. ಇಲ್ಲಿ ನೀವು ನೋಡ್ತಾ ಇರೋದು ಕೀ ರೆಸ್ಪಾನ್ಸಿಬಿಲಿಟೀಸ್ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಡೆವಲಪ್ ಹೈ ಕ್ವಾಲಿಟಿ ಫಿಸಿಕ್ಸ್ ಕಂಟೆಂಟ್ ಫಾರ್ ಕ್ಲಾಸಸ್ 11th and 12th ಇನ್ಕ್ಲೂಡಿಂಗ್ ಸ್ಟಡಿ ಮಾಡಲ್ಸ್. ಇಲ್ಲಿ ಹೇಗಿರುತ್ತೆ ಅಂತಂದರೆ, ನೀವು ಕನ್ನಡಕ್ಕೋಸ್ಕರನೇ ಹೈರಿಂಗ್ ಮಾಡ್ಕೋತಾ ಇದ್ದಾರೆ ಅವರು. ಕನ್ನಡದಲ್ಲಿರುವಂತಹ ಫಿಸಿಕ್ಸ್ ಕಂಟೆಂಟ್ ಏನಿರುತ್ತೆ, ಫಿಸಿಕ್ಸ್ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ನಾನು, ಈ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಇರುವಂಥ ಕಂಟೆಂಟು ಅದು ನಿಮಗೆ ಒಂದು ಪಠ್ಯ ಪುಸ್ತಕದ ಚರ್ಚೆ ಇರುತ್ತೆ ಆ್ಯಕ್ಚುಲಿ. ಸೊ ಅದನ್ನು ಕಂಟೆಂಟ್ ಅಂತ ಕೂಡ ಹೇಳ್ತೀವಿ ನಾರ್ಮಲ್ ಭಾಷೆಯಲ್ಲಿ. ಆ್ಯಂಡ್ ಇದನ್ನೇ ನೀವೇನು ಮಾಡ್ಕೊಂಡ್ರೆ ಚೆಕ್ ಮಾಡೋದಿರುತ್ತೆ. ಸೊ ಈ ರೀತಿ ಕಾಪೀಸ್ಗಳನ್ನು ಚೆಕ್ ಮಾಡೋದು ಕೆಲಸ ಇರುತ್ತೆ. ಆ್ಯಂಡ್ ಇಲ್ಲಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳದ್ದು ಫಿಸಿಕ್ಸ್ ಸಬ್ಜೆಕ್ಟ್ ಚೆಕ್ ಮಾಡೋದಿರುತ್ತೆ ಕನ್ನಡದಲ್ಲಿರೋದನ್ನು. ಸೊ ಮೇನ್ ಮುಖ್ಯವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಿಮ್ಮದು ಸ್ಟಡಿ ಮಾಡಲ್ಸ್ಗಳು ಕೂಡ ಕೊಡ್ತಾರೆ ಕೆಲವೊಂದು. ಸೊ ಅವುಗಳನ್ನ ಕೂಡ ನೀವು ಚೆಕ್ ಮಾಡಬೇಕು. ಕನ್ನಡ ಭಾಷೆಯಲ್ಲಿರುತ್ತೆ, ಬಟ್ ಗ್ರಾಮರ್ ಮಿಸ್ಟೇಕ್ ಇದೆಯಾ ಅಥವಾ ಕರೆಕ್ಟಾಗಿದೆಯಾ, ಸೊ ಆ ರೀತಿಯೆಲ್ಲ ನೀವು ಚೆಕ್ ಮಾಡಬೇಕು. ಆ್ಯಂಡ್ ಇದರಲ್ಲೂ ಕೂಡ ಕೆಲವೊಂದು ಟೆಸ್ಟ್ ಪೇಪರ್ ಕೊಡ್ತಾರೆ ಅವರು. ಸೊ ಟೆಸ್ಟ್ ಪೇಪರ್ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ, ಎಕ್ಸಾಮ್ಸ್ಗಳನ್ನು ತೊಗೋತಾ ಇರ್ತಾರೆ, ಟೆಸ್ಟ್ಗಳಿರುತ್ತೆ. ಅದು ಮಂತ್ಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು. ಸೊ ಅದನ್ನೇ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ಗಳನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಲೈಕ್ ಮೇನ್ ಅಂದರೆ ಕನ್ನಡದಲ್ಲೇ ಇರುತ್ತೆ. ಸೊ ಇದನ್ನೇ ನೀವು ಏನು ಮಾಡ್ಬೇಕಂದ್ರೆ DPPS ಅಂತ ಹೇಳ್ಬಿಟ್ಟು ಮಾಡಿಸ್ತಾರೆ ಅವರು. ಸೊ ಅದರಲ್ಲಿ ಕೂಡ ನೀವೇನು ಮಾಡ್ಬೇಕಂದ್ರೆ ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಕ್ರಿಯೇಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವಶನ್ ಕಂಟೆಂಟ್ ಕನ್ವರಿಂಗ್ ಲೈಕ್ ಮೇನ್ ಅಂತಂದರೆ, ಕೆಲವೊಂದು ಇಂಗ್ಲೀಷಲ್ಲಿ ಇರುವಂಥ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನೀವು ಕನ್ವರ್ಟ್ ಮಾಡಿ ಅವರಿಗೆ ಕೊಡಬೇಕಾಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಇಂಗ್ಲೀಷ್ ಕೂಡ ಚೆನ್ನಾಗಿ ಬರಬೇಕು. ಕನ್ನಡ ಅಂದರೆ ಕನ್ನಡನೇ ಬರುತ್ತೆ ಅಂತಲ್ಲ, ಇಂಗ್ಲೀಷ್ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಅದು ಏನು ಬರೆದಿದ್ದಾರೆ ಅದು ಕನ್ನಡದಲ್ಲಿ ಹೇಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ. ಇಲ್ಲಾಂದರೆ ಇವಾಗ ಗೂಗಲಲ್ಲಿ ಸುಮಾರು ಥರದ ಟೂಲ್ಸ್ಗಳು ಸಿಗುತ್ತೆ, ಅವುಗಳನ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಇದೊಂದು ಕೂಡ ಮೇನ್ ಅಂತಂದರೆ, ಇಲ್ಲಿ ಸುಮಾರು ಥರದ ಕ್ವಶನರ್ಸ್ ಇರ್ತವೆ. ಅಂದರೆ ಲೈಕ್ ಇವಾಗ ಏನಂತಂದರೆ ಸುಮಾರು ಥರದ ರಿಲೇಟೆಡ್, ಇದು ಮೇ ಬಿ ನಿಮಗೆ ಮಲ್ಟಿಪಲ್ ಇರ್ಬೋದು ಅಂತ ಅನ್ಕೋತೀನಿ. ಕೆಲವು ಕ್ವಶನರಿ ಪೇಪರ್ಸ್ ಕೂಡ ಕೊಡ್ಬೋದು ಅವರು. ಅವುಗಳನ್ನ ಕೂಡ ನೀವು ಕನ್ವರ್ಟ್ ಮಾಡಬೇಕಾಗುತ್ತೆ ಕನ್ನಡದಲ್ಲಿ. ಆ್ಯಂಡ್ ನ್ಯೂಮರಿಕ್ ಪ್ರಾಬ್ಲಮ್ಸ್ ಲೈಕ್ ಮೇನ್ ಅಂತಂದರೆ ಇದು ಒಂದು ಸಬ್ಜೆಕ್ಟ್ ಇದ್ದ ಹಾಗೆ. ಸೊ ಇದರಲ್ಲಿ ಪ್ರಾಬ್ಲಮ್ಸ್ಗಳೇನಿರುತ್ತೆ ಅವುಗಳನ್ನ ನೀವು ಸಾಲ್ವ್ ಮಾಡ್ತೀರಾ. ಆದರೆ ಕೆಲವೊಂದು ಟೈಮ್ ಅದನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಕೂಡ ಹೇಳ್ಬೋದು. ಓಕೆ. ಆ್ಯಂಡ್ ಇದರಲ್ಲೂ ಕೂಡ ಅಪ್ಲಿಕೇಶನ್ ಬೇಸ್ಡ್ ಆ್ಯಂಡ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್, ಇದ್ರ ರಿಲೇಟೆಡ್ ಕೂಡ ನೀವು ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ಲಸ್ ಪ್ರಿಪೇರ್ ಡಿಟೇಲ್ಡ್ ಆ್ಯಂಡ್ ಅಕ್ಯುರೇಟ್ ಟೆಕ್ಸ್ಟ್. ಓಕೆ. ಸೊಲ್ಯೂಷನ್ ಇನ್ ಇಂಗ್ಲೀಷ್ ಫಾರ್ ಆಲ್ ಕ್ವಶನ್ಸ್ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಕೆಲವೊಂದು ಇಂಗ್ಲೀಷಲ್ಲಿ ಇರೋದು ನೀವೇನು ಮಾಡ್ತೀರಿ ಕನ್ವರ್ಟ್ ಮಾಡ್ತಾರೆ, ಕೆಲವೊಂದು ಡೀಟೇಲಾಗಿ ಏನಾದರೂ ಕಂಟೆಂಟ್ ಬರೀಬೇಕು ಅಂದರೂ ಕೂಡ ಬರೆಯೋದಿರುತ್ತೆ. ಸೊ ಇದೆಲ್ಲ ಒಂದೇ ದಿನದಲ್ಲಿ ಹೇಳೋದಿಲ್ಲ, ಇದನ್ನೇ ವರ್ಕ್ ಮಾಡ್ತಾ ಮಾಡ್ತಾ ಅವಾಗವಾಗಾದರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಸೊ ಅದೇನು ಕೊಡ್ತಾರೆ ಆ ಕೆಲಸವನ್ನೇ ನೀವು ಮಾಡೋಕ್ಕೆ ರೆಡಿ ಇರಬೇಕು. ಆ್ಯಂಡ್ ರೆಕಾರ್ಡ್ ವಿಡಿಯೋ ಸೊಲ್ಯೂಷನ್ ಇನ್ ಕನ್ನಡ ವಿತ್ ಅಂತ ಹೇಳಿರ್ತಾರೆ. ಕನ್ನಡದಲ್ಲಿರುವಂಥ ಕೆಲವೊಂದು ರೆಕಾರ್ಡ್ ವೀಡಿಯೋಸ್ಗಳನ್ನ ಕಳಿಸ್ಬೋದು. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಇಲ್ಲಿ ಏನು ಮಾಡ್ತೀರಾ, ಒಂದು ಸೊಲ್ಯೂಷನ್ನ ಕೊಡ್ತೀರಾ. ಆ್ಯಂಡ್ ಇದರಲ್ಲೂ ಕೂಡ ಕ್ಲಿಯರ್ ಮೇನ್ ಅಂತಂದರೆ ಕಾನ್ಸೆಪ್ಟುಯಲ್ ಎಕ್ಸ್ಪ್ಲನೇಷನ್ ಲೈಕ್ ಮೇನ್ ಅಂದರೆ ಕೆಲವೊಂದು ವಿವರಣೆಗಳನ್ನು ಕೂಡ ಅಲ್ಲಿ ಬರೆದು ಕೊಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಅಂತ ಹೇಳಿದ್ದಾರೆ. ಓಕೆ. ಇದರಲ್ಲೂ ಕೂಡ ಸ್ಟೂಡೆಂಟ್ ಫ್ರೆಂಡ್ಲಿ ಟೀಚಿಂಗ್ ಸ್ಟೈಲ್ ಆ್ಯಂಡ್ ಪೇಸ್, ಇಲ್ಲಿ ಕೆಲವೊಂದು ನಿಮಗೆ ಟೀಚಿಂಗ್ ರಿಲೇಟೆಡ್ ಕೂಡ ಇರುತ್ತೆ. ಮೇನ್ ಅಂದರೆ SME ಅಂದರೆ ಕೆಲವೊಂದು ನಿಮಗೆ ಕಾಪಿರೈಟ್ ಏನು ಚೆಕ್ ಮಾಡೋದಕ್ಕೆ, ಕಂಟೆಂಟ್ ಚೆಕ್ ಮಾಡೋದಕ್ಕೆ ತಗೋತಾರೆ. ಬಟ್ ಆದರೂ ಕೂಡ ಮೇ ಬಿ ನಿಮಗೆ ಟೀಚಿಂಗಲ್ಲಿ ಕೂಡ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಗುಡ್. ಎನ್ಶೂರ್ ಆಲ್ ಕಂಟೆಂಟ್ ಈಸ್ ಅಕ್ಯುರೇಟ್ ಆ್ಯಂಡ್ ಎರರ್ ಫ್ರೀ, ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಇರಬಾರ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಬೇಕು. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಈ ಒಂದು ಇದರಲ್ಲೂ ಕೂಡ ನಿಮಗೆ ಸ್ಟೇಟ್ ಬೋರ್ಡ್ KCET ಅಥವಾ ಸ್ಟೇಟ್ ಬೋರ್ಡ್ ರಿಲೇಟೆಡ್ ನಿಮಗೆ ಕೆಲವೊಂದು ಎಕ್ಸಾಮ್ ಪ್ಯಾಟರ್ನ್ಗಳು ಕೊಡ್ತಾರೆ. ಸೊ ಅದ್ರ ವರ್ಕನ್ನು ನೀವು ಮಾಡಬೇಕಾಗುತ್ತೆ. ಏನು ಮಾಡಬೇಕಪ್ಪ, ಸೊ ಅದನ್ನು ನಿಮ್ಗೆ ಅವರು ಹೇಳ್ತಾರೆ, ಅದನ್ನೇ ಮಾಡಿ. ಆ್ಯಂಡ್ ಯಾಕೆಂದರೆ ಡಿಫ್ರೆಂಟ್ ಟಾಸ್ಕ್ಗಳಿರುತ್ತೆ ಅದು. ಓಕೆ.
ಆ್ಯಂಡ್ ರಿವ್ಯೂ ಆ್ಯಂಡ್ ರಿವೈಸ್ ಕಂಟೆಂಟ್ ಬೇಸ್ಡ್ ಆನ್ ಅಕಾಡೆಮಿಕ್ ಆ್ಯಂಡ್ QC ಫೀಡ್ಬ್ಯಾಕ್ ಅಂತ ಹೇಳಿದ್ದಾರೆ. ಕೆಲವೊಂದು ರಿವ್ಯೂ ಆಯಿತು, ಕೆಲವೊಂದು ಕಂಟೆಂಟ್ ಬೇಸ್ಡ್ ಆ್ಯಂಡ್ ಕೆಲವೊಂದು ಫೀಡ್ಬ್ಯಾಕ್ಗಳಿಗೆ ನೀವೇನಂದ್ರೆ ಸ್ವಲ್ಪ ತಗೋಬೇಕಾಗುತ್ತೆ. ಮೇಂಟೈನ್ ಏನಂತಂದರೆ ಸ್ಟ್ರಿಕ್ಟ್ಲಿ ಕಂಟೆಂಟ್ ಡೆಲಿವರಿ ಟೈಮ್ ಲೈನ್ಸ್. ಲೈಕ್ ಇವಾಗ ಏನಾದರೂ ಒಂದು ನಿಮಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಇದನ್ನು ಕಂಪ್ಲೀಟ್ ಮಾಡಿ ನಾಳೆ ಸಂಜೆ 5 ಗಂಟೆ ಒಳಗಡೆ ಸಬ್ಮಿಟ್ ಮಾಡಿ ಅಂದರೆ ಅದ್ರ ಒಳಗಡೆ ನೀವು ಸಬ್ಮಿಟ್ ಮಾಡಬೇಕು. ಸೊ ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಮೇಂಟೈನ್ ಸ್ಟ್ರಿಕ್ಟ್ ಕಂಟೆಂಟ್ ಡೆಲಿವರ್ ಟೈಮ್ ಲೈನ್ಸ್ ಅಂತ ಹೇಳಿದ್ದಾರೆ. ಸೊ ಇದಲ್ಲೂ ಕೂಡ ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ ಕ್ಲೋಸ್ಲಿ ವಿತ್ ಅಕಾಡೆಮಿಕ್. ಓಕೆ, ನಾನು ಹೇಳ್ತಿರೋಂಥ ಪ್ಲಾಟ್ಫಾರ್ಮು ಟೀಚಿಂಗ್ ಅಕಾಡೆಮಿಕ್ ಇರುವಂಥದ್ದು. ಸೊ ಇಲ್ಲಿ ಏನು ಮಾಡ್ತೀರಾ ನೀವು, ಕೆಲವೊಂದು ಕೋಆರ್ಡಿನೇಟ್ ಮಾಡೋದಿರುತ್ತೆ ಟೀಮ್ ಜೊತೆಗೆ, ಕಂಟೆಂಟ್ ರಿಲೇಟೆಡ್ ಕ್ವಾಲಿಟಿ ಚೆಕ್ ಟೀಮ್ಸ್ ಜೊತೆಗೆ. ಓಕೆ, ಕೆಲವೊಂದು ಅಪ್ರೂವಲ್ ತೊಗೋಬೇಕಾಗುತ್ತೆ, ಕೆಲವೊಂದು ಪಬ್ಲಿಷ್ ಮಾಡಬೇಕಾಗುತ್ತೆ. ಈ ರೀತಿ ನಿಮ್ಮದು ಕೆಲಸ ಇರುತ್ತೆ. ಹಾಗಿದ್ರೆ ಕೆಲಸಕ್ಕೆ ರಿಕ್ವೈರ್ಡ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಅವರು ಏನು ಕೇಳಿದ್ದಾರೆ, ಸ್ಟ್ರಾಂಗ್ ಕಮಾಂಡ್ ಓವರ್ ಫಿಸಿಕ್ಸ್ ಫಾರ್ ಕ್ಲಾಸಸ್ 11, 12. ಅಂದರೆ ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಫಸ್ಟು ನಾಲೆಜ್ ಇರಬೇಕು. ಆ್ಯಂಡ್ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳಿಗೆ ನೀವಿಲ್ಲಿ ಆ ಲೆವೆಲಲ್ಲಿ ಫಿಸಿಕ್ಸ್ ಅಂದರೆ ಒಂದು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಲೆವೆಲಲ್ಲಿ ನಿಮಗೆ ನಾಲೆಜ್ ಇರಬೇಕು, ಕಮಾಂಡ್ ಇರಬೇಕು ಆ ಒಂದು ಸಬ್ಜೆಕ್ಟಲ್ಲಿ. ಆ್ಯಂಡ್ ಇದರಲ್ಲೂ ಕೂಡ ಎಕ್ಸಲೆಂಟ್ ರಿಟರ್ನ್ ಇಂಗ್ಲೀಷ್ ಸ್ಕಿಲ್ ಇರಬೇಕಂತ ಹೇಳಿದ್ದಾರೆ. ಆಲ್ರೆಡಿ ಹೇಳಿದ್ದೀನಿ, ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡ್ತೀವಿ. ಸೊ ನಮಗೆ ಇಂಗ್ಲೀಷು ಬರ್ತಿರ್ಬೇಕಂತ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಕನ್ನಡ ಫ್ಲೂಯೆಂಟ್ ಬರಬೇಕು ಅಂತ ಆಲ್ರೆಡಿ ಹೇಳಿದ್ದಾರೆ. ಫ್ಲೂಯೆನ್ಸ್ ಇನ್ ಸ್ಪೋಕನ್ ಕನ್ನಡ ಫಾರ್ ವಿಡಿಯೋ ರೆಕಾರ್ಡ್ಸ್. ವಿಡಿಯೋ ರೆಕಾರ್ಡ್ಸ್ ಏನು ಮಾಡ್ತಾ ಇರ್ತಾರೆ, ಅದರಲ್ಲಿ ಕನ್ನಡ ಸ್ಪಷ್ಟವಾಗಿ ಮಾತನಾಡುವಂಥವ್ರೆ ಅವರಿಗೆ ಬೇಕು. ಕನ್ನಡ ಅಂದರೆ ಇವಾಗ ಅರ್ಧಂಬರ್ಧ ಕನ್ನಡ, ಸ್ವಲ್ಪ ಇಂಗ್ಲೀಷು ಅಥವಾ ಆ ರೀತಿಯಲ್ಲಿ ಮಾತಾಡೋ ಹಾಗಿಲ್ಲ. ಶುದ್ಧ ಕನ್ನಡದಲ್ಲಿ ಮಾತನಾಡೋರು ಅವ್ರಿಗೆ ಬೇಕು. ಓಕೆ, ಗುಡ್ ಅಂಡರ್ಸ್ಟ್ಯಾಂಡಿಂಗ್ CBSE ಆ್ಯಂಡ್ ಸ್ಟೇಟ್ ಬೋರ್ಡ್ ಏನಂತಂದರೆ ಇದೆಲ್ಲ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು. ಆ್ಯಂಡ್ G ಮತ್ತು ನೀಟ್ ಕಂಟೆಂಟ್ ರಿಲೇಟೆಡ್ ಕೆಲವೊಂದು ಅಡ್ವಾಂಟೇಜ್ ಇರುತ್ತೆ. ಸೊ ಅದಕ್ಕೆ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಜ್ ಇರಬೇಕು. ಆ್ಯಂಡ್ ಮೇನ್ ಅಂದರೆ ನೋಡಿ, ಇಲ್ಲಿ ನೋಡಿ MS ವರ್ಡು ಮತ್ತು ಗೂಗಲ್ ಡಾಕ್ಸ್ ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು. ಬರಲ್ಲ ಅಂತಂದರೆ ಭಯಪಡೋಕ್ಕೆ ಹೋಗಬೇಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗೂಗಲಲ್ಲಿ ಸುಮಾರು ಥರದ ಇದನ್ನೇ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ. ಚೆಕ್ ಮಾಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತೊಗೊಳ್ಳಿ. ಆ್ಯಂಡ್ ಇದೊಂದು ಕೂಡ ಕಂಫರ್ಟೇಬಲ್ ಯೂಸಿಂಗ್ ಡಿಜಿಟಲ್ ವೈಟ್ ಬೋರ್ಡು ಅಥವಾ ಪೆನ್ ಟೇಬಲ್ ಫಾರ್ ವಿಡಿಯೋ ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ದಾರೆ. ಕೆಲವೊಂದು ಟೈಮ್ ನೀವು ಟೀಚಿಂಗ್ ಮಾಡುವಾಗ ಏನು ಮಾಡೋಕ್ಕಂದ್ರೆ ವೈಟ್ ಬೋರ್ಡ್ ಯೂಸ್ ಮಾಡೋಕ್ಕೆ ನೀವು ಬರ್ತಿರಬೇಕು. ಓಕೆ, ಅದಲ್ಲೇ ಅಂದರೆ ಪೆನ್ ಟ್ಯಾಬ್ಲೆಟ್ ಅಂತ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡೋದಕ್ಕೆ ನಿಮಗೆ ಬರ್ತಿರಬೇಕು. ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅದರಲ್ಲಿ ಬರ್ತಿರಬೇಕು. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು ಅಂದರೆ ಬ್ಯಾಚುಲರ್ ಅಥವಾ ಮಾಸ್ಟರ್ ಡಿಗ್ರಿ ಆದವರು, ಫಿಸಿಕ್ಸ್ ರಿಲೇಟೆಡ್ ಇದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಇವಾಗ ಆಗಲ್ಲ ಅಂತಂದರೆ ಬ್ಯಾಚುಲರ್ ಡಿಗ್ರಿ ಅಂದರೆ ಡಿಗ್ರಿ BA BCom BSc = ಡಿಗ್ರಿ ಆದರು ಬ್ಯಾಚುಲರ್ ಡಿಗ್ರಿ. ಮಾಸ್ಟರ್ ಡಿಗ್ರಿ ಏನಾದರೂ ಫಿಸಿಕ್ಸಲ್ಲಿ ಮಾಡಿದರೆ ಸೊ ಅವ್ರಿಗಂತೂ ತುಂಬಾ ಸೂಪರಾಗಿರುತ್ತೆ. ಸೊ ಸಪೋಸ್ ಯಾರು ನಿಮ್ಗೆ ಗೊತ್ತಿರೋರು ಇದ್ದಾರೆ, ನಿಮಗಿದು ಸೂಟ್ ಆಗ್ತಾಯಿಲ್ಲ ಜಾಬ್ ಅಂದರೆ ಪ್ಲೀಸ್ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಅಪ್ಲೈ ಮಾಡಿಸಿ. ಆ್ಯಂಡ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ಫ್ರೆಷರ್ಗೆ ಅಪ್ಲೈ ಇಲ್ಲ ಇದು. ಆ್ಯಕ್ಚುಲಿ 1 ರಿಂದ 3 ವರ್ಷದ ಒಳಗಡೆ ಇರೋರು ಎಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಅಂದರೆ 1 ವರ್ಷ ಟು 2 ಇಯರ್ಸ್ ಎಕ್ಸ್ಪೀರಿಯನ್ಸು ಈಸ್ ಮಸ್ಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಪ್ರಿಫರ್ಡ್ ಕ್ಯಾಂಡಿಡೇಟ್ ಏನಂತಂದರೆ ಪ್ರೊಫೈಲ್ ಅವ್ರು ಏನು ಚೆಕ್ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ನಾವು ಅಪ್ಲೈ ಮಾಡಿದ್ಮೇಲೆ ರಿಸ್ಯೂಮಲ್ಲಿ ಆ್ಯಕ್ಚುಲಿ ಏನು ಇರುವುದನ್ನು ಅವ್ರು ನೋಡಿಬಿಟ್ಟು ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಸ್ಟ್ರಾಂಗ್ ಮೇನ್ ಅಂತಂದರೆ ನಿಮ್ಮದು ಫಿಸಿಕ್ಸ್ ಕಮಾಂಡ್ ಹೇಗಿದೆ, ನಾಲೆಜ್ ಹೇಗಿದೆ ಅದನ್ನು ನೋಡ್ತಾರೆ ಫಸ್ಟು. ಆ್ಯಂಡ್ ಇದರಲ್ಲೂ ಕೂಡ ಡೀಟೇಲ್ ಓರಿಯೆಂಟೆಡ್ ವಿತ್ ಹೈ ಅಕ್ಯುರೆನ್ಸಿ ಇನ್ ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದ್ದಾರೆ. ಆ್ಯಂಡ್ ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ರಿಮೋಟ್ ಸೆಟಪ್. ಲೈಕ್ ಮನೇಲೆ ಕೂತ್ಕೊಂಡು ನೀವು ಫ್ರೀಯಾಗಿ ಆರಾಮಾಗಿ ರಿಮೋಟ್ ವರ್ಕ್ ಫ್ರಮ್ ಹೋಮು ಅವ್ರು ಏನು ಹೇಳಿರ್ತಾರೋ ಅದೇ ಕೆಲಸ ಮಾಡಿ ಕೊಡೋ ಹಾಗಿರಬೇಕು ಮೇನ್ ಮುಖ್ಯವಾಗಿ. ಓಕೆ, ಆ್ಯಂಡ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಕೊಲಾಬ್ರೇಷನ್ ಸ್ಕಿಲ್ ಇರಬೇಕಂತ ಹೇಳಿದ್ದಾರೆ. ಅಂದರೆ ಇವಾಗ ಒಂದು ನಮಗೆ ಮಾತಾಡೋಕ್ಕೆ ಶೈಲಿ ಚೆನ್ನಾಗಿರಬೇಕು. ಅವ್ರು ಏನು ಕೇಳಿದರೆ ಅದನ್ನೇ ಆ್ಯಕ್ಚುಲಿ ಉತ್ತರ ಕೊಡಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ತಿರುಗಿಸಿ ಉತ್ತರ ಕೊಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿರೋದಿಲ್ಲ ಆ್ಯಕ್ಚುಲಿ ಅದು. ಬಟ್ ಇಲ್ಲಿ ಮೇನ್ ಅಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಏನು ಕೇಳಿರ್ತಾರೆ ಆ್ಯಕ್ಚುಲಿ ಅದೇ ಒಂದು ಏನು ಎಕ್ಸ್ಪ್ಲನೇಷನ್ ಬೇಕಲ್ಲಿ. ಇನ್ನೊಂದು ಕೊಲಾಬ್ರೇಷನ್ ಅಂತಂದರೆ ಇವಾಗ ಕೊಲಾಬ್ರೇಷನ್ ರಿಲೇಟೆಡ್ ಸುಮಾರು ಥರದ ಮಾಹಿತಿಗಳನ್ನ ಎಕ್ಸ್ಪ್ಲೇನ್ ಮಾಡೋದು ಕೂಡ ಇರುತ್ತೆ. ಸೊ ಅವಾಗ ನೀವೇನು ಮಾಡ್ಕೊಂಡ್ರೆ ಕೊಲಾಬ್ರೇಷನ್ ಸ್ಕಿಲ್ ಕೂಡ ಬೇಕಂತ ಅಂಥವ್ರನ್ನ ಅವ್ರು ಮಾಡ್ತಾರೆ, ಇಂಟರ್ವ್ಯೂದಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇಂಟರ್ವ್ಯೂದಲ್ಲಿ ನೀವು ಇಂಟರ್ವ್ಯೂ ಕೊಡುವಾಗ ತುಂಬಾ ಕೇರ್ಫುಲ್ಲಾಗಿ ಮಾತಾಡಿ. ಏನೇ ಮಾತಾಡಿದ್ರು ತುಂಬ ಕೇರ್ಫುಲ್ಲಾಗಿ ಮಾತಾಡಬೇಕು. ಯಾಕಂದರೆ ಮೇನ್ ಅಂದರೆ ಕಮ್ಯುನಿಕೇಷನ್ ಚೆಕ್ ಮಾಡ್ತಾರೆ. ಏನು ಕೇಳ್ತಾ ಇದ್ದೀವಿ, ಇವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾರೆ. ಆ್ಯಂಡ್ ಸೆಕೆಂಡ್ ಒಂದು ಕೊಲಾಬ್ರೇಷನ್, ಏನಾದರೂ ಒಂದು ನಿಮ್ಗೆ ಕೇಳಿದ್ರು ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡುವಂಥ ರೀತಿ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಯಾಕಂದರೆ ಮಕ್ಕಳು ನಿಮ್ಮನ್ನು ನೋಡ್ತಾರೆ ಮುಂದೆ ನೀವು ಎಲ್ಲಿ ಜಾಯ್ನ್ ಆದಮೇಲೆ. ಸೊ ಮಕ್ಕಳಿಗೆ ನೀವು ಯಾವ ರೀತಿ ಹೇಳ್ತೀರಾ ಅದೇ ರೀತಿ ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ಹೀಗಾಗಿ ಮಾತನಾಡುವಾಗ ಇಂಟರ್ವ್ಯೂದಲ್ಲಿ ತುಂಬ ಕೇರ್ಫುಲ್ಲಾಗಿರಿ. ಓಕೆ, ಸೊ ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದು ಜಾಬ್ ಅಂದ್ಬಿಟ್ಟು ಮೇನ್ ಮುಖ್ಯವಾಗಿ ಇದು ಫಿಸಿಕ್ಸ್ ವಲಯದಲ್ಲಿ ಇದು ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದು ಫಿಸಿಕ್ಸ್ SME ಕನ್ನಡ 11th 12th ಅಂತ ಹೇಳಿ. ಸೊ ಈ ಜಾಬಿಗೆ ಇಲ್ಲಿ ನೀವು ಫುಲ್ ಟೈಮ್ ಜಾಬ್, ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ನಾನು ಇದ್ರದ್ದು ನಿಮಗೆ ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಇದರ ಲಿಂಕನ್ನು ನಿಮಗೆ ಕಾಮೆಂಟ್ ಮಾಡಿದ್ರೆ ಎಲ್ಲರಿಗೂ ಕೂಡ ನೀಡ್ತೀನಿ. ಆ್ಯಂಡ್ ಸಿಂಪ್ಲಿ ನೀವು ಹೋಗಿ ಏನು ಮಾಡಬೇಕಾಗಿಲ್ಲ, ಇಲ್ಲಿ ಜಸ್ಟ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಡೀಟೇಲ್ಸ್ನ ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದ ನಂತರ ನಿಮಗಿದು ಜಾಬ್ ಓಕೆ ಆದರೆ ಎಲ್ಲ ನೋಡಿಕೊಂಡು ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲೆಲ್ಲ ಡೀಟೇಲ್ಸ್ ನೋಡಿದ್ರಲ್ಲ, ಇಲ್ಲಿ ನೋಡಿ ನೇಮು ನಿಮ್ಮ ಹೆಸರು ಆ್ಯಸ್ ಪರ್ ಡಾಕ್ಯುಮೆಂಟಲ್ಲಿ ಏನಿದೆಯೋ ಅದೇ ಹೆಸರನ್ನ ಹಾಕಬೇಕು.
ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು. ಅವ್ರ ಕಡೆಯಿಂದ ನಿಮಗೆ ಫೋನ್ ಕೂಡ ಬರ್ಬೋದು. ಫೋನ್ ಬಂದಾಗ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಇಮೇಲ್ ಅಡ್ರೆಸ್ಸು, ಇಲ್ಲಿ ಮೇನ್ ಮುಖ್ಯವಾಗಿ ಇಮೇಲ್ ಅಡ್ರೆಸ್ ಏನು ಕೊಡ್ತೀರಾ ಅದೇ ಇಮೇಲ್ ಅಡ್ರೆಸ್ಗೆ ಅವ್ರ ಕಡೆಯಿಂದ ಉತ್ತರ ಬರುತ್ತೆ. ಹೀಗಾಗಿ ಮೇಲ್ಗಳನ್ನ ಚೆಕ್ ಮಾಡ್ತಾ ಇರಿ. ಆ್ಯಂಡ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ, BSc MSc BTech MTech ನೋಡ್ಕೊಂಡು ಹಾಕಿ. ಆರ್ ಯು ಅವೈಲೇಬಲ್ ಟು ವರ್ಕ್ ಫುಲ್ ಟೈಮ್ ಅಂತ ಕೇಳಿದ್ದಾರೆ. ಎಸ್ ಅಂತ ಹಾಕಬೇಕು. ನೋ ಅಂತ ಹಾಕಿದ್ರಿಗೆ ಶಾರ್ಟ್ ಲಿಸ್ಟ್ ಮಾಡಲ್ಲ. ಯಾಕಂದ್ರೆ ಸುಮಾರು ಜನ ನನಗೆ ಕಾಮೆಂಟ್ ಮಾಡ್ತಾ ಇರ್ತೀರಿ, ನಾವು ಅಪ್ಲೈ ಮಾಡಿದ್ವಿ ನಮಗೆ ರಿಪ್ಲೈ ಬಂದಿಲ್ಲ ಅಂತ. ನೋಡಿ, ಮೇನ್ ಅಂತಂದ್ರೆ ಅಪ್ಲಿಕೇಶನ್ ಫಾರ್ಮ್ ತುಂಬೋದೆ. ಅಪ್ಲಿಕೇಶನ್ ಫಾರ್ಮಲ್ಲಿ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ನಮಗೆ ರಿಪ್ಲೈ ಬರೋದಿಲ್ಲ. ಓಕೆ. ಆ್ಯಂಡ್ ಮೇನ್ ಅಂತಂದರೆ ನೀವು ಯಾವ ಇದರಲ್ಲಿ ಓದಿರೋದು, CBSE ಸ್ಟೇಟ್ ಬೋರ್ಡಾ, ಓಕೆ, ನೋಡ್ಕೊಂಡು ನೀವು ಹಾಕ್ಬೋದು. ನಾನಿಲ್ಲಿ ನಾರ್ಮಲ್ ಏನಂತಂದರೆ CBSE ಅಂತ ಹಾಕಿರ್ತೀನಿ, ಬಟ್ ನೀವು ನೋಡ್ಕೊಂಡು ನಿಮ್ಮ ಪ್ರಕಾರ ಹಾಕಿ. ಹ್ಯಾವ್ ಯು ವರ್ಕ್ ಆನ್ 11th 12th ಫಿಸಿಕ್ಸ್ ಕಂಟೆಂಟ್ ಬಿಫೋರ್? ಯಾವಾಗಾದ್ರೂ ನೀವು ಆಸ್ ಎ ಲೆಕ್ಚರರ್ ಆಗಿ ಏನಾದರೂ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಥವಾ ಬೇರೆ ಯಾವುದೇ ಒಂದು ಕೋಚಿಂಗ್ ಸೆಂಟರ್ಲಿ ಕೆಲಸ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎಸ್ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಯಾಕಂದರೆ ಫ್ರೆಷರ್ಗೆಲ್ಲ ಇಲ್ಲ, ಇಲ್ಲಿ ಎಕ್ಸ್ಪೀರಿಯನ್ಸ್ 1 ವರ್ಷ ಆದರೂ ಇರಬೇಕು. ಓಕೆ. ಆ್ಯಂಡ್ ಡೂ ಯು ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಇನ್ ಕ್ರಿಯೇಟಿಂಗ್ ಸ್ಟಡಿ ಮಟೀರಿಯಲ್, ಪ್ರಾಕ್ಟೀಸ್ ಟೆಸ್ಟ್, ಕ್ವಿಜ್ ಅವರ್ ಸ್ಟಡಿ ಗೈಡ್ಲೈನ್ಸ್ ಅಂತ? ಇಲ್ಲಿ ನಿಮಗೆ ಎಸ್ ಅಂತ ಹಾಕಬೇಕು. ಮೇನ್ ಅಂದರೆ ಇಲ್ಲಿ ಅವ್ರು ನೋಡ್ತಾ ಇರೋದು ಕ್ರಿಯೇಟಿಂಗ್ ಸ್ಟಡಿ ಮಟೀರಿಯಲ್, ನೀವೇನಾದರೂ ಸ್ಟಡಿ ಮಟೀರಿಯಲ್ ರೆಡಿ ಮಾಡ್ತೀರಾ ಅಂತ. ಇಲ್ಲಿ ಎಸ್ ಅಂದವರಿಗೆ ಬೇಗನೆ ಅವ್ರು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ನೋ ಅಂದವರಿಗೆ ಮಾಡಲ್ಲ, ಬೇಗನೆ ಮಾಡಲ್ಲ. ಸೊ ಬಟ್ ಆದರೆ ಹಾಗಂತ ನೀವು ಎಸ್ ಅಂತ ಹಾಕಕ್ಕೆ ಹೋಗಬೇಡಿ. ನೀವು ನಿಮ್ದು ಒಂದು ರಿಕ್ವೈರ್ಮೆಂಟ್ ನೋಡ್ಕೊಂಡು ಹಾಕಿ. ಅವ್ರಿಗೆ ಕಂಫರ್ಟೇಬಲ್ ಕ್ರಿಯೇಟಿಂಗ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ನೋಡ್ಕೊಂಡು ಹಾಕಿ ನಿಮ್ದು ಯಾವ್ದು ಇರುತ್ತೆ ಅಂತ ಹೇಳಿ. ನಾನು ನ್ಯೂರಿಕಲ್ ಪ್ರಾಬ್ಲಮ್ಸ್ ಅಂತ ಹಾಕಿರ್ತೀನಿ. ರೇಟಬಲ್ ಸ್ಪೋಕನ್ ಕನ್ನಡ ಫ್ಲೂಯೆನ್ಸಿ ಅಂತ ಕೇಳಿದ್ದಾರೆ. ನಿಮಗೆ ಕನ್ನಡ ಹೇಗೆ ಬರುತ್ತೆ ಮೇನ್ ಮುಖ್ಯವಾಗಿ ಅದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ಆಪ್ಷನ್ ಚೂಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ನ ಚೂಸ್ ಮಾಡಿ. ನೀವು ಬಿಗಿನರ್ ಇದ್ದೀರಾ, ಓಕೆ, ಕನ್ನಡ ನಿಮ್ಗೆ ಹೇಗೆ ಬರುತ್ತೆ ಅಂತ, ಕನ್ನಡ ಅಷ್ಟಿಷ್ಟು ಬರುತ್ತಾ ಅಥವಾ ನಿಮಗೆ ಪೂರ ಬರುತ್ತಾ ಅಥವಾ ಗ್ರಾಮರ್ ಮಿಸ್ಟೇಕ್ ಮಾಡ್ತೀರಾ, ಆ ರೀತಿಯೆಲ್ಲ ಕೇಳ್ತಾ ಇದ್ದಾರೆ ಅವರು. ಕನ್ನಡದಲ್ಲಿ ಅಂತಂದಾಗ ಬಿಗಿನರ್ ಇದ್ದರೆ ಬಿಗಿನರ್ ಅಂತ ಹಾಕಿ. ಆ್ಯಂಡ್ ಇಂಟರ್ಮೀಡಿಯೇಟ್ ಇದೆ ಇಂಟರ್ಮೀಡಿಯೇಟ್ ಅಂತಂದರೆ ಅಷ್ಟಿಷ್ಟು ಬರುತ್ತೆ ಅಂತ. ಫ್ಲೂಯೆಂಟ್ ಅಂದರೆ ಸರಾಗವಾಗಿ ಮಾತೃಭಾಷೆ ಇರೋರು ಫ್ಲೂಯೆಂಟ್ ಅಂತ ಹಾಕ್ಬೋದು. ನೇಟಿವ್ ಲ್ಯಾಂಗ್ವೇಜು ಲೋಕಲ್ ಮಾತೃಭಾಷೆ ನಮ್ಮದು ಅಂತ ಅನ್ನೋರು ಸೊ ನೇಟಿವ್ ಅಂತ ಹಾಕ್ಬೋದು. ಸೊ ಇದು ಇದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದು, ವಿಚ್ ಲ್ಯಾಂಗ್ವೇಜ್ ಆರ್ ಯು ಕಂಫರ್ಟೇಬಲ್ ಸ್ಪೀಕಿಂಗ್ ಆ್ಯಂಡ್ ಟೀಚಿಂಗ್ ಇನ್, ಚೂಸ್ ಮೋರ್ ದೆನ್ 1 ಲ್ಯಾಂಗ್ವೇಜ್. ಇಲ್ಲಿ ಯಾವ ಲ್ಯಾಂಗ್ವೇಜಲ್ಲೂ ಕಂಫರ್ಟ್ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಕನ್ನಡ ಮತ್ತು ಇಂಗ್ಲೀಷು ಮತ್ತು ಹಿಂದಿ 3 ಕೂಡ ನೀವು ಟಿಕ್ ಮಾಡ್ಬೋದು. 3 ಬಂದರೆ, ಇಲ್ಲಪ್ಪ ನಮ್ಗೆ 2 ಬರುತ್ತೆ ಅಂತಂದರೆ 2 ಹಾಕಿ, ಒಂದೇ ಬರುತ್ತೆ ಅಂದರೆ 1 ಹಾಕಿ. ಬಟ್ ಆದರೆ 2 ಹಾಕಲೇಬೇಕಾಗುತ್ತೆ. ಕನ್ನಡ ಇಂಗ್ಲೀಷ್ ಈಸ್ ಮಸ್ಟ್. 2 ಕೂಡ ಬಂದರೆ ಬೇಗನೆ ಶಾರ್ಟ್ ಲಿಸ್ಟ್ ಆಗ್ತೀರಿ. ಆರ್ ಯು ಕಂಫರ್ಟೇಬಲ್ ರೆಕಾರ್ಡಿಂಗ್ ವಿಡಿಯೋ ಸೊಲ್ಯೂಷನ್ ಇನ್ ಕನ್ನಡ? ಇಲ್ಲಿ ಎಸ್ ಅಂತಲೇ ಹಾಕಬೇಕು, ನೋ ಅಂತ ಹಾಕಕ್ಕೆ ಹೋಗಬೇಡಿ. ಓಕೆ. ಆ್ಯಂಡ್ ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್, ನಿಮಗೆ ಪೆನ್ ಟ್ಯಾಬ್ಲೆಟ್ ಯೂಸ್ ಮಾಡೋಕ್ಕೆ ಬರುತ್ತಾ, ಡಿಜಿಟಲ್ ವೈಟ್ ಬೋರ್ಡ್ ಬರುತ್ತಾ, ಸ್ಕ್ರೀನ್ ರೆಕಾರ್ಡಿಂಗ್ ಟೂಲ್ ಬರುತ್ತಾ ಅಂತ ಕೇಳ್ತಾರೆ. ನಾನು 3 ಕೂಡ ಇಲ್ಲಿ ಟಿಕ್ ಮಾಡ್ತಾ ಇದ್ದೀನಿ. ಹ್ಯಾವ್ ಯು ಕ್ರಿಯೇಟೆಡ್ DPPS ಟೆಸ್ಟ್ ಪೇಪರ್ ಸ್ಟಡಿ ಮಟೀರಿಯಲ್? ಇಲ್ಲಿ ಎಸ್ ಅಂತ ಹಾಕ್ತೀನಿ. ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಅಂತ ಕೇಳಿದ್ದಾರೆ. ಸೊ ಫ್ರೆಷರ್ ಇದ್ರೂ ಕೂಡ ಪರವಾಗಿಲ್ಲ, ಅಪ್ಲೈ ಮಾಡಿರಿ. ಬಟ್ ಆದರೆ ಮಿನಿಮಮ್ 1 ವರ್ಷ ಅಂತ ಹೇಳಿದ್ದಾರೆ ಅವರು. ಬಟ್ ಟ್ರೈ ಮಾಡ್ಬೋದು. ಹೀಗಾಗಿ ನಾನು ಥಂಬ್ನೇಲಲ್ಲಿ ಫ್ರೆಷರ್ ಅಂತ ಕೂಡ ಹಾಕಿರ್ತೀನಿ. ಓಕೆ. ಸೊ ಇಲ್ಲಿ ವಿಚ್ ಟೂಲ್ಸ್ ಆರ್ ಯು ಕಂಫರ್ಟೇಬಲ್ ಯೂಸಿಂಗ್ ಅಂತ, ಗೂಗಲ್ ಡಾಕ್ಸ್, ಗೂಗಲ್ ಶೀಟ್, ಗೂಗಲ್ ಡ್ರೈವ್, MS ವರ್ಡ್, ಮ್ಯಾಥ್ ಟೈಪ್. ಓಕೆ. ಸೊ ನಿಮ್ಗೆ ಯಾವ್ದು ಬರುತ್ತೋ ಎಲ್ಲ ಬರುತ್ತೆ ಅಂದರೆ ಎಲ್ಲದಕ್ಕೂ ಕೂಡ ನೀವು ಇಲ್ಲಿ ಮಲ್ಟಿಪಲ್ ಟಿಕ್ ಮಾಡ್ಬೋದು. ಆರ್ ಯು ಕರೆಂಟ್ಲಿ ಎಂಪ್ಲಾಯ್ಡ್ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕಿದ್ದೀನಿ ನಾನು. ಬಟ್ ಅದು ಎಸ್ ಆದರೆ ಎಸ್ ಅಂತ ಹಾಕಿ, ಫ್ರೀಲ್ಯಾನ್ಸಿಂಗ್ ಇದ್ದರೆ ಫ್ರೀಲ್ಯಾನ್ಸಿಂಗ್ ಅಂತ ಹಾಕಿ. ಓಕೆ. ಆ್ಯಂಡ್ ಕರೆಂಟ್ ಆರ್ಗನೈಸೇಷನ್ ಆಗಿದ್ರೆ ಯಾವ್ದು ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ನಾನು ನೋ ಅಂತ ಹಾಕಿದರೆ, ಸೊ ಇದು ಕೂಡ ಇಲ್ಲಿ ಯಾವುದಾದ್ರೂ ಏನೋ ವರ್ಕ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಏನಿಲ್ಲ ಅಂದರೆ ನಿಲ್ ಅಂತ ಹಾಕ್ಬಿಡಿ. ನಿಲ್ ಅಂತ ಅಂದರೆ ಆಟೋಮೆಟಿಕ್ಕಾಗಿ ತೊಗೋತಾರೆ. ಹಾಗೆ ಬ್ಲ್ಯಾಂಕ್ ಬಿಟ್ಟರೆ ತೊಗೊಳಲ್ಲ. ಕರೆಂಟ್ CTC ಕೇಳ್ತಾರೆ, ಇಲ್ಲಿ ಕೂಡ ನಿಲ್ ಅಂತ ಹಾಕ್ಬೋದು. ಓಕೆ. ಆ್ಯಂಡ್ ನೋಟಿಸ್ ಪೀರಿಯಡ್ ಕೇಳ್ತಾ ಇದ್ದಾರೆ, ಇಲ್ಲಿ 7 days ಅಂತ ಹಾಕ್ರಿ. ಓಕೆ. ಆ್ಯಂಡ್ ಇಲ್ಲೊಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು ಅಕಾರ್ಡಿಂಗ್ ಟು ಪ್ರೊಫೈಲ್. ಓಕೆ. ಸೊ ನಿಮಗೆ ರಿಸ್ಯೂಮ್ ಏನಾದರೂ ಅಪ್ಡೇಟ್ ಮಾಡುವಾಗ ನಿಮಗೆ ಡಿಫಿಕಲ್ಟಿ ಬರ್ತಾ ಇದೆ ಅಂದರೆ ಪ್ಲೀಸ್ ನಾನು ಕಾಮೆಂಟ್ ಮಾಡಿ, ನಾನು ನಿಮಗೆ ಅಪ್ಡೇಟ್ ರಿಸ್ಯೂಮ್ಗಳನ್ನ ಕೂಡ ಪ್ರೊವೈಡ್ ಮಾಡ್ತೀನಿ. ನೋಡಿಕೊಂಡು ನಿಮ್ಮ ಹೆಸರನ್ನ ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬದಲಾವಣೆ ಮಾಡಿಕೊಂಡು ನೀವು ನಿಮ್ಮ ರಿಸ್ಯೂಮ್ನ ಅಪ್ಡೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಅಕಾರ್ಡಿಂಗ್ ಟು ಪ್ರೊಫೈಲ್ ನೋಡುತ್ತೆ ಎಲ್ಲ ಕಂಪನಿನೂ. ಹೀಗಾಗಿ ಪ್ರೊಫೈಲ್ ಹೇಗಿದೆ ಅದೇ ಥರನೇ ನಾವು ನಮ್ಮ ರಿಸ್ಯೂಮ್ನ ರೆಡಿ ಮಾಡಬೇಕಾಗುತ್ತೆ. ಈ ಮಾತನ್ನು ಇಟ್ಕೊಳ್ಳಿ. ಆ್ಯಂಡ್ ಮೇನ್ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಕೂಡ ತೊಗೋಬೋದು. ಆ್ಯಂಡ್ ಮೆಂಬರ್ ಇದ್ದಾರೆ ಆಲ್ರೆಡಿ ಸುಮಾರು ಜನ. ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊತಿದ್ರು ನಮ್ಮ ವೀಡಿಯೋಸ್ಗಳು ನಮಗೂ ಕೂಡ ಸಪ್ರೇಟಾಗಿ ಹಾಕಿ ಅಂತ. ಸೊ ಅವ್ರಿಗೆ ಸಪ್ರೇಟಾಗಿ ನಾವು ವೀಡಿಯೋಸ್ ಕೂಡ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಕೂಡ ಇದಕ್ಕೆ ಜಾಯ್ನ್ ಆಗ್ಬೋದು. ಓಕೆನಾ. ಸೊ ಇಲ್ಲಿ ನೀವು ಹೇಗೆ ಜಾಯ್ನ್ ಆಗಬೇಕು ಅಂತಂದರೆ ಸಿಂಪ್ಲಿ ನನ್ನ ಒಂದು ಚಾನಲಲ್ಲಿ ಹೋಗ್ಬಿಟ್ಟು ಸ್ಟಾರ್ ಮಾರ್ಕ್ ಇರುತ್ತೆ ನಿಮಗೆ. ಆ ಸ್ಟಾರ್ ಮಾರ್ಕ್ ಕ್ಲಿಕ್ ಮಾಡಿದರೆ ನಿಮ್ಗೆ ಸಿಂಪ್ಲಿ ಅಲ್ಲಿ ಗೊತ್ತಾಗುತ್ತೆ. ನಾನು ಚಾನಲ್ ತೋರಿಸ್ತೀನಿ ನಾನು ನಿಮಗೆ ಒಂದ್ಸಲ, ಇದರಿಂದ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಸಿಂಪ್ಲಿ ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪಕ್ಕದಲ್ಲಿ ಒಂದು ಜಾಯಿನ್ ಅಂತ ಇರುತ್ತೆ, ನೋಡ್ತಾ ಇರೋದು ಸ್ಟಾರ್ ಮಾರ್ಕ್ ಇದೆ, ನಕ್ಷತ್ರ ಚಿತ್ರ ಇದೆ. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಅಂತಂದರೆ ಇಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಆ್ಯಸ್ ಒಂದು ಚಾನಲಲ್ಲಿ ಮೆಂಬರ್ ಆಗಿ ನೀವು ಇರ್ಬೋದು. ಸೊ ಇಲ್ಲಿ ಡಿಫ್ರೆಂಟ್ ವೀಡಿಯೋಸ್ಗಳೇನು ಹಾಕಿರ್ತೀವಿ ಅವುಗಳನ್ನು ಕೂಡ ನೀವು ಇಲ್ಲಿ ನೋಡಿಕೊಂಡು ನೀವೆಲ್ಲ ಅಪ್ಲೈನ ಮಾಡ್ಬೋದು. ಓಕೆ. ಸೊ ಇದು ಇದೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಆದಷ್ಟು ಇದನ್ನು ಇನ್ನಿತರ ಜೊತೆಗೂ ಇದನ್ನು ಶೇರ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.